ಏನು ಯೋಚನೆ ಮಾಡ್ತಾ ಇದೆಯಾ ವಿಜಿ? ಏನಿಲ್ಲ. ಇವಾಗ ಸುಗುಣಕ್ಕೆ ಬೇರೆ ಮಕ್ಕಳು ಆಗೋದಿಲ್ವಲ್ಲ, ಅದಕ್ಕೆ ನೀವು ನನ್ನ ಮದುವೆ ಆಗ್ತಿರೋ ಇಲ್ವೋ ಅಂತ ಹೇಳಿ. ಮದುವೆ ಆಗ್ತೀನಿ, ತಲೆ ಕೆಡಿಸ್ಕೋಬೇಡ. ಆಗೋಣ, ಮದುವೆ ಆಗೋದಕ್ಕೆ ನಾವಿಬ್ಬರು ಲವ್ ಮಾಡ್ತಾ ಇದ್ದೀವಿ. ಇನ್ನು ನನ್ನ ಎರಡನೇ ಹೆಂಡ್ತಿ ಅಷ್ಟೇ. ಇವಾಗ ಸುಗುಣಂಗೆ ಹೆಂಗಿದ್ರು ಮಕ್ಕಳಾಗೋದಿಲ್ಲ. ಅಲ್ಲಿ ಮಕ್ಕಳಾಗದೇ ಇರೋ ಥರ ಆಪ್ರೇಷನ್ ಮಾಡಿಸ ಆಗೋಯ್ತು. ಅಲ್ಲಿ ಇಬ್ಬರು ಮಕ್ಕಳಿದ್ದಾರೆ, ಆಪ್ರೇಷನ್ ಮಾಡಿಬಿಡಿ ಅಂತ ಹೇಳಿದ್ದೀನಿ. ಅವತ್ತು ನೋಡಿ ಹೆಂಗೋ ಹೇಳಿದ್ಕೆ ಡಾಕ್ಟ್ರಿಗೆ ಹೇಳಿ ಆಪ್ರೇಷನ್ ಮಾಡಿದ್ದಕ್ಕೆ ಸರಿ ಹೋಯ್ತು. ಇವಾಗ ನೀನು ಅವಳಿ ಮಕ್ಕಳು ಆಗೋದಿಲ್ಲ ಅಂತ ಹೇಳಿ ನಾನು ಅದಕ್ಕೆ ಬೇರೆಯವ್ರನ್ನ ಮದುವೆ ಆಗಿ ಅಂತ ಹೇಳೋದಕ್ಕೆ ಸರಿ ಹೋಗುತ್ತೆ. ಆಗೋದಿಲ್ಲ ಹೇಳು, ಅವಳಿಗೆ ಮಕ್ಳು ಇನ್ನೆಲ್ಲ ಆಗ್ತವೆ. ಇವಾಗ ಬೇರೆಯೇ, ನೀನು ಬೇರೆಯೇ. ಇವಾಗ ಜಗಳ ಮಾಡ್ಕೊಂಡಿದ್ಯಾ, ಇನ್ನು ಮಕ್ಕಳು ಆಗೋದಿಲ್ಲ ಅವಳಿಗೆ. ಆಪ್ರೇಷನ್ ಮಾಡಿದ್ಮೇಲೆ ಇನ್ನೆಲ್ಲ ಆಗ್ತವೆ ಮಕ್ಕಳು. ವಿಜಿ ವಿಜಿ ಏನೇ ನಿನಗೂ ಸುಗುಣಗೂ ಜಗಳ ನಡೀತಂತೆ? ಓ ಕೌಸಲ್ಯ ಅವರೇ, ಬನ್ನಿ ಬನ್ನಿ. ಕೌಸು ನಡೀತು. ಏನಂದರೆ ಆ ಸುಗುಣ ಸುಮ್ಮನೆ ಜಗಳ ಮಾಡ್ಕೊಂಡು ಹೊಲ್ಟೋಗ್ಬಿಟ್ಲು ಕಣೆ. ಅವಳು ನನ್ನ ಮಾತಾಡ್ಸಲ್ಲ ಕಣೆ, ಸಖತ್ತು ದಿಮ್ಮಕ್ ಮಾಡ್ತಾಳೆ ಆ ಸುಗುಣ. ಹಿಂಗೆ ನನ್ನ ಗಂಡನಿಗೆ ಹಿಂಗೆ ಮಾಡಿದಾಳೆ ಅಂತ ಹೇಳಿ ಹೇಳ್ತಾ ಇದ್ಲಂತೆ. ನನ್ನ ಮಾತಾಡ್ಸಲ್ಲ, ಎಷ್ಟು ಜಂಬ ಗೊತ್ತಾ ಅವಳಿಗೆ. ನೀನು ಮಾಡಿದ್ದೆ ಒಳ್ಳೇದಾಯ್ತು, ಸುಮ್ಮನಿರು, ಇಬ್ಬರು ಚೆನ್ನಾಗಿರ್ರಿ. ಅವಳಿಗೆ ಮಕ್ಕಳಾಗಲ್ವಂತೆ. ನಿಮ್ಮ ಅಮ್ಮಾಯಿ ಬಂದಿತ್ತಾ ಬೆಳಿಗ್ಗೆ, ಯಾಕೆ ಹಿಂಗೆ ಮಾಡಿದೆ ವಿಜಿ ಅಂತಂತು. ಅಕ್ಕ ವರ್ಷ ಅವ್ರಿಗೆ ಮಕ್ಕಳು ಬೇಕಂತೆ, ಮಕ್ಕಳಿಲ್ವಂತೆ, ಅದಕ್ಕೇ ಮಕ್ಕಳಾಗಲ್ಲ ಅಂತ ಹೇಳವ್ರಿ. ಹಿಂಗೆಲ್ಲ ಆಯ್ತಲ್ಲ, ಅದಕ್ಕೇ ನಾನು ಅವಳಿಗೆ ಆಗೋದಿಲ್ಲ ಮಕ್ಕಳು ಅಂತ ಹೇಳಿ, ನನಗೆ ಮಕ್ಕಳು ಬೇಕು ಅಂತ ಹೇಳಿ ನನಗೆ ಹೆಂಗೋ ನಿನಗೂ ಗಂಡ ಇಲ್ಲ ಡೈವರ್ಸ್ ಕೊಟ್ಟಿದ್ಯಾ, ಅದಕ್ಕೇ ನನ್ನ ಮದುವೆ ಆಗುವಂತ ಬಲವಂತ ಮಾಡಿದ್ರು ಕಣಕ್ಕ. ಅದಕ್ಕೇ ನಾವಿಬ್ಬರು ಹಿಂಗೆ ಮಾಡಿದ್ವಿ ಅಂತ ಹೇಳಿದೆ. ನಿಮ್ಮ ಅಮ್ಮಾಯಿ ಬಂದಿತ್ತಾ ಹಂಗಂದೆ, ಅದಕ್ಕೆ ನಿಮ್ಮ ಅಮ್ಮ ಹಿಂಗೆ ಹೇಳ್ತೇನು? ಅಮ್ಮ ಹಿಂಗೆ ಅಂತಿತ್ತು. ವಿಜಿನೂ ಸುಗುಣ ಜಗಳ ಮಾಡ್ಕೊಂಡಿರಂತೆ, ಹಿಂಗೆ ಆಗೈತಂತೆ ಅಂತ ಅಮ್ಮ ಹೇಳ್ತಾ, ಅದಕ್ಕೆ ನಾನು ಬಂದೆ ಮಾತಾಡ್ಸೋಣ ಅಂತ ಹೇಳಿ. ಮಕ್ಕಳಂದ್ರೆ ಎಲ್ಲರಿಗೂ ಆಸೆ ಇರುತ್ತೆ, ಮಕ್ಳು ಇರಬೇಕು ಅಂತ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ನಮ್ಮ ಮಕ್ಕಳು ಅನ್ನೋರು ಇದ್ದರೆ ಎಷ್ಟೋ ವಾಸಿ ಅಲ್ಲ ಅಂತೇಳಿ. ಈಗ ನಮ್ಮ ಅಣ್ಣನ ಮಗಳೈತಾ, ಅದೆಷ್ಟು ಕರೆದ್ರೂ ಬರೋದೇ ಇಲ್ಲ. ನಮ್ಮ ಮಕ್ಕಳಾಗಬೇಕು, ಅಪ್ಪ ಅಮ್ಮ ಅಂತಾರೆ. ನಮ್ಮ ಸ್ವಂತ ಮಕ್ಕಳಾದರೆ ಎಷ್ಟು ನಾವು ಬೇಜಾರು ಮಾಡಿಕೊಂಡು ಒಂದೇಟು ಹೊಡೆದ್ರೂ ಇನ್ನೊಂದು ಟೈಮ್ ಬಂದು ಅಪ್ಪ ಅಮ್ಮ ಅಂತ ಹೇಳ್ತವೆ, ಬಂದು ಮೇಲಕ್ಕೆ ಬಂದು ತುಳಿದಾಡ್ತವೆ, ಬಂದು ಎಷ್ಟು ಪ್ರೀತಿ ಮಾಡ್ತವೆ ಅಪ್ಪ ಅಮ್ಮ ಅಂತ ಹೇಳಿ. ಆದರೆ ಮಕ್ಕಳಿಲ್ಲ ಅಂದಮೇಲೆ ಯಾರು ಬರ್ತಾರೆ? ಯಾರು ಬರೋದಿಲ್ಲ, ತುಂಬ ಬೇಜಾರಾಗುತ್ತೆ. ಅದಕ್ಕೇ ಮಕ್ಕಳು ಆಗಲ್ಲ ಅಂತ ಹೇಳಿದ್ರು ಸುಗುಣಿಗೆ. ಅದಕ್ಕೆ ನಾನು ಹೆಂಗೂ ವಿಜಿನ ಮದುವೆ ಆಗ್ಬಿಟ್ಟಿರ್ತ್ಲಾಗೆ ನಮಗೂ ಹೆಂಗೂ ಮಕ್ಕಳಾಗ್ತವೆ ಅನ್ನೋದಕ್ಕೋಸ್ಕರ. ಈಗ ಮಕ್ಕಳಿಲ್ದಲ್ಲ ಎರಡನೇ ಮದುವೆ ಆಗ್ತಾರಲ್ಲಮ್ಮ. ಮುಂಚೆ ಎಲ್ಲ ಮಕ್ಕಳಾಗಲಿಲ್ಲ ಅಂದರೆ ಮೂರು ಮದುವೆ ಆಗೋರು. ಮಕ್ಕಳಿಲ್ಲ ಅಂದರೆ ಆಗಲೇಬೇಕು, ಏನು ಮಾಡೋಕ್ಕಾಗುತ್ತೆ? ಮಕ್ಕಳಿಲ್ವಲ್ಲ ಇವಾಗ. ಮಕ್ಕಳು ಆಗೋದಾದರೆ ನಾನು ಹಿಂಗೆ ಮಾಡ್ತಾ ಇರಲಿಲ್ಲ ಬಿಡು. ಅತ್ಲಾಗೆ ಇವಾಗ ಸುಗುಣಂಗೆ ಹೇಳಿದ್ರೆ ಅವಳು ಬೇಜಾರಾಗ್ತಾಳೆ ಅಂತ ಹೇಳಿ ಹಿಂಗೆ ಮಾಡಿದ್ದು ಕಣಮ್ಮ ನಾವು. ಇನ್ನೇ ಮಾಡೋಣ, ಇವಾಗ ಮಕ್ಕಳಾಗಲಿಲ್ಲ ಅಂದಮೇಲೆ ಅಷ್ಟೇ ಬಿಡು, ಯಾರನ್ನ ಕೇಳಿದ್ರೆ ಹಂಗೆ ಹೇಳ್ತೀನಿ ನಾನು. ಮಕ್ಕಳಾಗಲ್ಲ ಸುಗುಣಂಗೆ, 10 ವರ್ಷ ಅವ್ರು ನನ್ನ ಮದುವೆ ಆಗುವಂತ ಕೇಳಿದ್ರು, ಅದಕ್ಕೆ ಹಿಂಗಾಯ್ತು ಕತೆ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಅವಳಿಗೆ ಆಗಲ್ವಲ್ಲ ಮಕ್ಳು ಹೆಂಗೂ. ಆ ಸುಗುಣಂಗೊಂದು ಜಂಬ ಇತ್ತು ಅನ್ಬೇಡ ಕಣೆ. ಅಯ್ಯೋ ಅಯ್ಯೋ ಅಷ್ಟಿಷ್ಟು ಜಂಬ ಇಲ್ಲ ಬಿಡು, ಸರಿಯಾಗಿ ಆಯಿತು. ಯಪ್ಪ ಯಪ್ಪ ಯಪ್ಪ, ಏನು ದಿಮಾಕ್ ಮಾಡ್ತಾಳೆ ಅವಳು. ಇವರು ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ, ಏನು ಹಂಗೇನೆ. ಅಯ್ಯೋ ಹೆಂಗೆ ಆಡ್ತಾಳೆ ಅನ್ಬೇಡ. ಇವ್ರ ಪಾಪ ಚೆನ್ನಾಗಿ ನೋಡ್ಕೊಂಬರು. ಹೆಂಗೆ ಬೇಕಾ ಹಂಗೆ ಆಡೋದು, ಹೆಂಗೆ ಬೇಕಾ ಹಂಗೆ ಮಾತಾಡೋದು, ಇದು ಮಾಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹೇಳು? ನಾವೀಗ ಚೆನ್ನಾಗಿ ಮಾತಾಡಿಸ್ತೀವಿ, ಚೆನ್ನಾಗಿರ್ತೀವಿ, ಅದಕ್ಕೆ ನಮ್ಮನ್ನು ಕಂಡ್ರೆ ಇವರು ತುಂಬ ಇಷ್ಟಪಡ್ತಾರೆ ವರ್ಷ ಅವರು. ಅಲ್ಲ ಅವಳು ಹಂಗಿರಲ್ಲ, ಯಾವಾಗಲೂ ಬರೀ ಸಿಟ್ಟು ಆಗ್ತಲೇ ಇರ್ತಾಳೆ. ಗಂಡನ ಮೇಲೆ ಒಂದು ಸ್ವಲ್ಪನೂ ಪ್ರೀತಿ ಇಲ್ಲ ಕಣೆ ಅವಳಿಗೆ. ಸುಮ್ಮನೆ ಮೇಲ್ನೋಟಕ್ಕೆ ವರ್ಷ 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 ಅಂತಿರ್ತಾಳೆ ಅಷ್ಟೇ. ಸರಿ ಅಮ್ಮ, ಆಯಿತು, ಹೆಂಗ ಚೆನ್ನಾಗಿರ್ರಿ. ಇವಳನ್ನು ಮಾತಾಡ್ಸಲ್ಲ ಅವಳು ಸುಗುಣ, ಯಾಕೋ ಜಗಳ ಮಾಡಿಕೊಂಡು ಮಾತಾಡ್ಸಲ್ಲ. ಅವಳು ಯಾರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಾಳೆ ಹೇಳು? ಅವಳು ಎಲ್ಲರ ಹತ್ರನೂ ಉಫ್ ಅಂತ ಊದ್ಕೊಂಡಿರ್ತಾಳೆ. ಯಾರು ಮಾತಾಡ್ಸಲ್ಲ. ಇವಾಗ ನಮ್ಮ ಅಮ್ಮನೂ ಮಾತಾಡ್ಸಲ್ಲ, ಅವ್ರ ಅಮ್ಮನೂ ಮಾತಾಡ್ಸಲ್ಲ. ಅವ್ರ ಮನೆ ಹತ್ರ ಹೋಗೋಳು ಅಷ್ಟೇ. ಏನೋ ಅವ್ರ ಅಮ್ಮ ಒಳಗೆ ಬಿಡ್ಕೊಂಡೈತೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೊರಗೆ ಇದ್ಲು. ಅದು ಏನಾಗೈತಿ ಎಂಬುದು ಗೊತ್ತಿಲ್ಲ. ಕತೆ ನಮ್ಮ ಅಮ್ಮ ಇರೇನೋ ಅವ್ರೇನು ಬಿಡ್ಕೊಂಬಲ್ಲ ಬಿಡು ಇವಳನ್ನ. ಇವಳು ಬುದ್ಧಿ ಗೊತ್ತಲ್ಲ, ನಮ್ಮ ಅಮ್ಮನೂ ಬಿಡ್ಕೊಂಬಲ್ಲ, ನಮ್ಮ ಅತ್ತಿಗೆ ನಮ್ಮ ಅಣ್ಣ ಇರು ಯಾರೂ ಸೇರೋದಿಲ್ಲ ಇವಳನ್ನ, ಎಲ್ಲ ದೂರ ಮಾಡಿವ್ರೆ. ಹಳ್ಕೊನಿಗೆ ನನ್ನ ಹತ್ರನೇ ಬರ್ತಾಳೆ ವಿಜಿ, ಸುಮ್ಮನಿರು. ನಾನು ಅವಾಗ ಹೇಳ್ತೀನಿ, ನಿನಗೆ ಮಕ್ಕಳು ಆಗೋದಿಲ್ಲ ಸುಗುಣ, ಡಾಕ್ಟ್ರ್ ಹೇಳಿದ್ದಾರೆ ನಿನಗೆ ಮಕ್ಕಳು ಆಗೋದಿಲ್ಲ ಅಂತ ಹೇಳಿ. ಅದಕ್ಕೆ ನಾನು ವಿಜಿನ ಮದುವೆ ಆಗಿದ್ದೀನಿ, ನೀನು ಇರು, ನಿನ್ನೂ ನೋಡ್ಕೊತೀನಿ, ವಿಜಿನೂ ನೋಡ್ಕೊತೀನಿ ಅಂತ ಹೇಳಿ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಬಂದುಬಿಟ್ರೆ ಅವಳು ನನ್ನ ಹತ್ರ. ಒಳಗೆ ಬಿಟ್ಕೊಂಡಿರುತ್ತೆ. ಯಾಕಂದ್ರೆ ನಮ್ಮ ಮ್ಯಾಗಳ ಸಿಟ್ಟಿಗೆ ಹಿಂಗಾಗಿರೋದು ಅವ್ರಿಗೆ ಖುಷಿಯಾಗ್ಬಿಟ್ಟೈತಿ. ಅವ್ರಿಗೆಲ್ಲ ಖುಷಿ ಆಗೈತೆ, ನಿಮ್ಮಮ್ಮಯಿಗೂ ಅವರಮ್ಮಯಿಗೂ ಎಲ್ಲರಿಗೂ ಖುಷಿನೋ ಖುಷಿ. ನಿಮ್ಮ ಅತ್ತಿಗೆ ಅವತ್ತು ಬಂದವಳೆ. ಅವಳು ಸುಮ್ಮನೆ ಮೇಲ್ನೋಟಕ್ಕೆ ಬಂದವಳೆ ಅನ್ಸುತ್ತೆ. ಭಾಳ ನಾಟಕ ಅಲ್ಲ ನಿಮ್ಮ ಅತ್ತಿಗೆ ಅದು? ಅಯ್ಯೋ ನಮ್ಮ ಅತ್ತಿಗೆನಾ? ಅಯ್ಯಪ್ಪ, ನಾಟಕ, ವಿಚಿತ್ರ ನಾಟಕ. ನಮ್ಮ ಅತ್ತಿಗೆ ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಯ್ಯೋ ನಮ್ಮ ಅತ್ತೆ ಎಲ್ಲ ಅವರೇ, ನಮ್ಮವರೆಲ್ಲನ ಯಾರನ್ನೂ ನಂಬೋದಿಲ್ಲ ಬಿಡು. ನಮ್ಮವರೆಲ್ಲ ಅವರೇ ಇವಳೇ ವಿಜಿ. ನಿಮ್ಮದು ಫ್ಯಾಮಿಲಿ ಎಲ್ಲನ ವಿಚಿತ್ರನೇ.
ಎಲ್ಲನ ವಿಚಿತ್ರನೇ ಅನಿಸುತ್ತೆ. ಎಲ್ಲನ ಫುಲ್ಲು ಡ್ರಾಮಾ ನಿಮ್ಮ ಫ್ಯಾಮಿಲಿ. ನನಗೆ ತುಂಬಾ ನಗು ಬರ್ತೈತೆ ನನಗೆ ನೆನೆಸ್ಕೊಂಡ್ರೆ. ಅಯ್ಯೋ ಏನು ಹೇಳ್ತೀಯ ನಾಟಕ ಅಂತೇಳಿ ನೀನು ಹೇಳ್ದಂಗೆ ಆ ಸುಗುಣಂಗೆ ಮಕ್ಕಳಾಗಬಾರ್ದು ಅನ್ನಂಗೆ ಮಾಡಿಸೋ ಅಂದಿದ್ದೆ ಎಷ್ಟು ವಾಸಿ ಆಯಿತು. ಹಿಂಗೆ ಡಾಕ್ಟ್ರಿಗೆ ಹೇಳಿದ್ದೆ, ಹಂಗೆ ಮಾಡಿಬಿಟ್ಟಿದ್ದಾರೆ ಡಾಕ್ಟ್ರೇ. ಅವಳಿಗೆ ಹಗಲೆಲ್ಲ ಹುಷಾರಿಲ್ದಂಗೆ ಆಗುತ್ತೆ. ನನಗಾಲೇ ಆಲ್ರೆಡಿ 2 ಮಕ್ಕಳು ಇದ್ದಾರೆ, ಆಪ್ರೇಷನ್ ಮಾಡಿಬಿಡಿ ಅಂತ ಹೇಳಿದೆ. ನಾನು ಅದಕ್ಕೆ ಹೇಳಿದ್ದು ಹಂಗೆ ಹೇಳೋಗು ಮಾಡ್ತಾರೆ ಡಾಕ್ಟ್ರಿಗೆ ಹೇಳಿದ್ರೆ ಅಂತ ಹೇಳಿ. ಅವ್ರು ಕೇಳಿಲ್ವಾ ಎಷ್ಟು ಜನ ಮಕ್ಕಳು ಅಂತ ಹೇಳಿ? ಕೇಳಿದ್ರು ಎಷ್ಟು ಜನ ಎಂಥ ಮಕ್ಕಳು ಅಂತ ಅಂದರು. ಸರ್ 2 ಹೆಣ್ಮಕ್ಳಿದ್ದಾರೆ, ಇವಳು ಗಂಡು ಬೇಕು ಅಂತಾಳೆ ಅಂತಂದರು. ನಾರ್ಮಲ್ ಆಗಿತ್ತು ಸರ್ ಅಂತಂದೆ. ಸಿಸರಿನ್ ಆದರೆ ಅಲ್ಲಿ ಗೊತ್ತಾಗಲ್ವಲ್ಲ, ಅದಕ್ಕೇ ಸಿಸರಿನ್ ಅಲ್ಲ ಸರ್, ನಾರ್ಮಲ್ ಆಗಿಬಿಟ್ಟಿತ್ತು. 2 ಹೆಣ್ಮಕ್ಳಿದ್ದಾರೆ, ಇವಳು ಗಂಡು ಬೇಕು ಅಂತಾಳೆ, ಆಪ್ರೇಷನ್ ಮಾಡಿಬಿಡಿ ಸರ್ ಅಂತಂದೆ. ಮೇಡಮರ್ಗೆ ಆವಾಗ ಅವರು ಆಪ್ರೇಷನ್ ಮಾಡೋದಕ್ಕೆ ಬೇರೆಯವರು ಇನ್ನೊಬ್ರು ಮೇಡಮರ್ ಡಾಕ್ಟ್ರ್ ಇದ್ರಲ್ಲ. ಅಲ್ಲಿ ಇನ್ನೊಬ್ರನ್ನ ಕರೆಸ್ಕೊಂತಾರೆ ಹೇಳೋರು. ಅವ್ರಿಗೊಂದು ಸ್ವಲ್ಪ ಹೇಳಿದೆ ನಾನು. ಇನ್ನೊಬ್ರು ಡಾಕ್ಟ್ರು ಬರ್ತಾರೆ, ಅವ್ರು ನಮಗೆ ಕ್ಯಾಬಿನಿಗೆ ಕರೆಸಿ ಹೇಳಿದ್ರಲ್ಲ, ಅವ್ರು ಮೇಡಮರು ಅವರು ಡಾಕ್ಟ್ರೇನೆ. ಅವ್ರು ಇನ್ನೊಬ್ರನ್ನ ಕರೆಸ್ಕೊಳ್ತಾರೆ. ಅವರು ಸ್ವಲ್ಪ ಇನ್ನೊಬ್ರನ್ನ ಇಟ್ಕೊತಾರೆ. ಆಪ್ರೇಷನ್ ಮಾಡೋದು ಇನ್ನೊಬ್ರು ಡಾಕ್ಟ್ರ್ ಇರಲೇಬೇಕು. ಅದಕ್ಕೆ ಅವ್ರು ಕೇಳಿದ್ರು, ಹಿಂಗೆ ಈ ಥರ ಮಾಡಿಬಿಡಿ ಅಂತಂದೆ, ಮಾಡಿದ್ರು. ಈ ವಿಷಯ ಏನಾರ ಸುಗುಣಂಗೆ ಗೊತ್ತಾಗ್ಬಿಟ್ರೆ ಹೆಂಗೆ ಆಡ್ತಾಳೆ? ಹಿಂಗೆ ಆಡ್ಬೋದು ಸ್ವಲ್ಪ ಇಮೇಜ್ ಮಾಡ್ಕೊ ನೋಡೋಣ ಹೆಂಗೆ ಆಡ್ಬೋದು ಆ ಸುಗುಣ ಅಂತ ಹೇಳಿ. ಇನ್ನೆಲ್ಲಿ ಮಕ್ಕಳಾಗ್ತವೆ ಗೊತ್ತಾಗೋದು ಎಲ್ಲ ಅವಳಿಗೆ. ಈ ವಿಷಯ ನಮ್ಮಿಬ್ಬರಳಿಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ವಲ್ಲ. ಇನ್ನಾದಂಗೆನೆ. ನಾನೀ ಬೇರೆ ಹೊರಗಡೆ ಹೋಗೋಕ್ಕೆ ಆಗ್ತಾಯಿಲ್ಲ. ಹೆಂಗೆ ಹೋಗೋದಪ್ಪ, ನಾಚಿಕೆ ಆಗ್ತೈತೆ. ನಾನು ಹೇಳಲಿಲ್ವಾ, ನಾಚಿಕೆ ಎಲ್ಲ ಊರಿಂದ ಆಚೆ. ನಾಚಿಕೆ ಇಟ್ಕೋಬೇಡ, ಏನಾಗುತ್ತೋ ಆಗಲಿ. ಯಾರೇನು ಇವಾಗೇನು ದೊಡ್ಡ ಯಾಕೆ ಹೆದರ್ಕೋಬೇಕು? ನೀನು ತಲೆ ಕೆಡಿಸ್ಕೊಬೇಕು. ನಾನು ಎಷ್ಟು ಹೇಳ್ತಾ ಇದ್ದೀನಿ ನೆನ್ನೆಯಿಂದನ. ನೀನು ಯಾಕೆ ಇಷ್ಟೊಂದು ಏನೇ ಬರಲಿ ನಾನು ಬಿಡೋದಿಲ್ಲ, ಕೈ ಬಿಡೋದಿಲ್ಲ, ಸರಿನಾ? ನಾನು ಏನು ಮಾಡೋಣ, ಅನ್ನ ರಸಮ್ ಮಾಡ್ತೀನಿ. ಅನ್ನ ರಸಮ್ ಮಾಡಿಬಿಟ್ಟು ಅನ್ನ ಬಿಸಿ ರಸಮ್ ಊಟ ಮಾಡೋಣ, ಚೆನ್ನಾಗಿರುತ್ತೆ, ಸರಿನಾ? ತಿಂಡಿ ಬೇಡ, ದಿನ ತಿಂಡಿ ಸಾಕಾಗ್ಬಿಟ್ಟೈತೆ. ಅನ್ನ ರಸಮ್ ಮಾಡ್ತೀನಿ, ಬಿಸಿ ರಸಮ್ಮು ಅನ್ನ ತಿಂತಾಯಿದ್ರೆ ಉಪ್ಪಿನಕಾಯಿ ಹಾಕ್ಕೊಂಡು ಭಾಳ ಚೆನ್ನಾಗಿರುತ್ತೆ. ಏನೋ ನನಗೆ ಯಾಕೋ ಒಂಥರ ಬೇಜಾರು. ಯಾಕಪ್ಪ ಹಿಂಗಾಯ್ತು ಅನ್ಸುತ್ತೆ. ಗೀಜರಲ್ಲ ಏನು ಇಟ್ಕೋಬೇಡ. ಬೀಜಾರನ್ನು ಬೇಡ, ಗೀಜರು ಬೇಡ, ಏನು ಬೇಡ, ಸರಿನಾ? ಹೋಗು. ಇಲ್ಲಾಂದರೆ ಸುಮ್ಮನೆ ಕೂತ್ಕೊ. ನಾನು ಹೋಗಿ ರಸಮ್ ಅನ್ನಕ್ಕೆ ಇಟ್ಟು ಬಂದಿದ್ದೀನಿ, ರಸಮ್ ಮಾಡ್ತೀನಿ. ನಾನು ಮಾಡಿರೋ ರಸಮ್ ಕುಡಿತಾ ಇರು. ಎಷ್ಟು ಚೆನ್ನಾಗಿ ಮಾಡಿದ್ಯಾ ವರ್ಷ ನೀನು ರಸಮ್ಮ ಅನ್ಬೇಕು ನೀನು. ಅಷ್ಟು ಚೆನ್ನಾಗಿ ಮಾಡ್ತೀನಿ ನಾನು ರಸಮ್. ಸರಿ, ಇನ್ನೇನು ತಲೆ ಕೆಡಿಸ್ಕೊಬೇಡ, ಹೋಗಿ ಅಲ್ಲಿಗೆ ಬಿಟ್ಟಾಕೋ. ಸುಗುಣನ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಅವಳ ಬಗ್ಗೆ ಯೋಚನೆ ಮಾಡಬೇಡ, ಸುಗುಣನ ಬಗ್ಗೆ. ನೀವು ಸಿಕ್ಕಿರೋದು ನನಗೆ ಅದೃಷ್ಟನೇ ಇವತ್ತು. ನನಗೂ ಯಾರು ಇರಲಿಲ್ಲ, ನಾನು ನಮ್ಮಮ್ಮ ಇಬ್ಬರೇ ಬೇಜಾರಾಗೋದು. ನನಗೂ ಯಾರು ಇಲ್ಲಲ್ಲಪ್ಪ ಅಂತ ಅನ್ಸೋದು. ಇವತ್ತು ನೀವು ಸಿಕ್ಕಿರೋದು ನನ್ನ ಅದೃಷ್ಟ ನಿಜವಾಗ್ಲೂ. ನಾನಂತೂ ತುಂಬ ನೆನೆಸ್ಕೊಳ್ತೀನಿ ನಿಮ್ಮನ್ನು. ಸುಗುಣಂಗೆ ಮಕ್ಕಳಾಗೋದಿಲ್ಲ, ಡಾಕ್ಟ್ರಿಗೆ ಹೇಳ್ಬಿಟ್ಟು ಆಪ್ರೇಷನ್ ಮಾಡಿಸ್ಬಿಟ್ಟಿದ್ದೀವಿ. ಅಲ್ಲಿ 2 ಮಕ್ಕಳಿದ್ದಾರೆ, ಆಪ್ರೇಷನ್ ಮಾಡಿಬಿಡಿ ಸರ್ ಅಂತ ಹೇಳಿ ಆಪ್ರೇಷನ್ ಮಾಡಿಸ್ಬಿಟ್ಟಿದ್ದೀನಿ. ಅದಕ್ಕೇ ಸುಗುಣಂಗೆ ಮಕ್ಕಳಾಗೋದಿಲ್ಲ. ಅದಕ್ಕೆ ನಾನು ವಿಜಿನ್ ಮದುವೆ ಆಗಿದ್ದೀನಿ, ಡಾಕ್ಟ್ರ್ ಹೇಳಿದ್ರು ಈ ಥರ ಅಂತ ಹೇಳ್ತೀನಿ. ಆವಾಗ ಅಯ್ಯೋ ಮಕ್ಕಳಾಗಲ್ಲ ಅದಕ್ಕೆ ಆಗಿದ್ದಾನೆ ಅಂತ ಅಂದ್ಕೊಳ್ತಾರೆ ಎಲ್ಲನ. ನಮ್ಮ ಮಕ್ಕಳು ಬೇಕು, ನನಗೆ ಮಕ್ಕಳು ಬೇಕು, ಅದಕ್ಕೆ ಸುಗುಣ ಮಕ್ಕಳಾಗಲ್ಲ, ನಾನು ಬೇರೆ ಮದುವೆ ಆಗಿದ್ದೀನಿ ಅಂತ ಹೇಳೋದಕ್ಕೆ ನಮ್ಮಪ್ಪ ನಮ್ಮಮ್ಮನ ಹತ್ರ ಎಲ್ಲರ ಹತ್ರ ಹೇಳೋದಕ್ಕೆ ಚೆನ್ನಾಗಿರುತ್ತೆ. ಯಾರು ಕೇಳಿದ್ರು ಸ್ವಲ್ಪ ದಿನ ಆಮೇಲೆ ಮನೆಗೆ ಕರ್ಕೊಂಡು ಹೋಗ್ತೀನಿ ವಿಜಿನ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.